ಹಾಯ್ ಎಲ್ರಿಗೂ. ಇವತ್ತು ಹಲಸಿನ ಹಣ್ಣು ಜಾಕ್ ಫ್ರೂಟ್ ಇದು ಮೂಡೆ ಮಾಡಿದ್ದೇವೆ. ಇದಕ್ಕೆ ತುಳುವಿನಲ್ಲಿ ಹಲಸಿನ ಹಣ್ಣಿದು ಗಟ್ಟಿ ಅಂತ ಹೇಳ್ತೇವೆ. ಇವತ್ತು ಬ್ರೇಕ್ಫಾಸ್ಟಿಗೆ ಮಾಡಿದ್ದೇವೆ. ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಈ ರೆಸಿಪಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಹಾಗೆ ಚಾನಲ್ ಹೊಸದಾಗಿ ನೋಡೋರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡುವ. ಇಲ್ಲಿ ನಾನೊಂದು ಮೀಡಿಯಮ್ ಸೈಜ್ ಹಲಸಿನ ಹಣ್ಣಲ್ಲಿ ಅರ್ಧ ಭಾಗದಷ್ಟು ಯೂಸ್ ಮಾಡಿದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ಒಂದು ಸಣ್ಣ ಇಡೀ ತೆಂಗಿನಕಾಯಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಪೆಪ್ಪರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಲ್ಲ. ನೀವು ಸ್ವೀಟ್ ನೋಡಿ ಹಾಕಬೇಕು, ಯಾಕಂದರೆ ಹಲಸಿನ ಹಣ್ಣು ಹಾಕಿರ್ತೇವಲ್ವಾ. ಹಾಗೆ ಇಲ್ಲಿ ನಾವು 1.5 ಪಾವ್ನಷ್ಟು ಸ್ಟೋರ್ನಲ್ಲಿ ಕಟ್ಸಾಂಬಾರ್ ಅಕ್ಕಿ ಸಿಗತ್ತಲ್ವ, ಆ ಅಕ್ಕಿ ಯೂಸ್ ಮಾಡಿದ್ದೇವೆ. ಹಾಗೆ 1.5 ಪಾವ್ನಷ್ಟು ಬೆಳ್ತಿಗೆ ಅಕ್ಕಿ ಯೂಸ್ ಮಾಡಿದ್ದೇವೆ. ಟೋಟಲ್ 3 ಪಾವು ಯೂಸ್ ಮಾಡಿದ್ದೇವೆ. ಇದನ್ನು 3-4 ಸಲ ಕ್ಲೀನ್ ಮಾಡಿ ಸ್ವಲ್ಪ ನೀರು ಹಾಕಿ ನೆನೆಸಿಡಬೇಕು. ಒಂದು 4-5 ಗಂಟೆ ಇಡಬೇಕಾಗತ್ತೆ. ಇದು 5 ಗಂಟೆ ಆದಮೇಲೆ ಪುನಃ ಕ್ಲೀನ್ ಮಾಡಿ ಆಮೇಲೆ ಮಿಕ್ಸರ್ ಜಾರಿಗೆ ಹಾಕಬೇಕು. ಇಲ್ಲಿ ನೀವು ಅಕ್ಕಿ ಸಪ್ರೇಟ್ ಮತ್ತು ಹಲಸಿನ ಹಣ್ಣು ಸಪ್ರೇಟ್ ಹಾಗೆ ಕೂಡ ಗ್ರೈಂಡ್ ಮಾಡ್ಬೋದು, ಅಥವಾ ಒಟ್ಟಿಗೆ ಹಾಕಿ ಕೂಡ ಗ್ರೈಂಡ್ ಮಾಡ್ಬೋದು. ನಾವಿಲ್ಲಿ ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿದ್ದೇವೆ. ಅಂದರೆ ಸ್ವಲ್ಪ ಅಕ್ಕಿ ಹಾಕಿ, ಆಮೇಲೆ ಹಲಸಿನ ಹಣ್ಣು ಹಾಕಿ, ಆಮೇಲೆ ಪುನಃ ಅಕ್ಕಿ ಹಾಕಿ ಹಲಸಿನ ಹಣ್ಣು, ಆಮೇಲೆ ಬೆಲ್ಲ ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ಒಂದೇ ಸಲ ಆಗಲ್ಲ, ನೆಕ್ಸ್ಟ್ ಸಲ ರನ್ ಆಗುವಾಗ ಅದಕ್ಕೆ ಪೆಪ್ಪರ್ ಕೂಡ ಹಾಕಿ ಪುನಃ ರನ್ ಮಾಡಬೇಕು. ಇಲ್ಲಿ ನೀರು ಜಾಸ್ತಿ ಹಾಕೋ ಆಗಿಲ್ಲ, ಬೇಕಿದ್ರೆ ಸ್ವಲ್ಪ ಒಂದು 1/4 ಲೋಟದಷ್ಟು ಹಾಕ್ಬೋದು. ಯಾಕಂದರೆ ನಾವು ನೀರು ಜಾಸ್ತಿ ಹಾಕಿದರೆ ಅಲ್ಲಿ ನಮಗೆ ಗಟ್ಟಿ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನೋಡಿ ಹಾಕಬೇಕು. ಇದನ್ನು ನಾವು ಫಸ್ಟ್ ಖಾಲಿ ರನ್ ಮಾಡಿದ್ದೇವೆ, ಮತ್ತು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ದೇವೆ. ನೋಡಿ, ಫಸ್ಟ್ ಗ್ರೈಂಡ್ ಮಾಡಿ ಆದಮೇಲೆ ಸ್ವಲ್ಪ ನೀರು ಹಾಕಿ ಪುನಃ ಗ್ರೈಂಡ್ ಮಾಡಿದ್ವಿ. ಆಮೇಲೆ ಇಷ್ಟು ಆದಮೇಲೆ ಪುನಃ ಸ್ವಲ್ಪ ಪೆಪ್ಪರ್ ಹಾಕಿ ಉಳಿದ ಅಕ್ಕಿ ಕೂಡ ಹಾಕಿ ನಾವು ಪುನಃ ಗ್ರೈಂಡ್ ಮಾಡಿದ್ದೇವೆ. ನೋಡಿ, ಈಗ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಆದಮೇಲೆ ಈ ಥರ ತೆಂಗಿನಕಾಯಿ ಕಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಫಸ್ಟ್ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಫಸ್ಟಿಗೆ ಎಲ್ಲ ಅಕ್ಕಿ, ಹಲಸಿನ ಹಣ್ಣು, ಬೆಲ್ಲ, ಉಪ್ಪು, ಪೆಪ್ಪರ್, ನಿಮಗೆ ಬೇಕಿದ್ದರೆ ಏಲಕ್ಕಿ ಕೂಡ ಯೂಸ್ ಮಾಡ್ಬೋದು. ನಾವಿಲ್ಲಿ ಯೂಸ್ ಮಾಡಿಲ್ಲ. ಅಷ್ಟನ್ನು ಹಾಕಿ ಗ್ರೈಂಡ್ ಮಾಡಬೇಕು. ಆಮೇಲೆ ತೆಂಗಿನಕಾಯಿ ಕಟ್ ಮಾಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ತೆಳು ಕೂಡ ಆಗಬಾರ್ದು, ಈ ಥರ ಇರಬೇಕು. ಆಮೇಲೆ ಈ ಥರ ಅಟ್ಟಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನಿಟ್ಟು ಅದೊಳ್ಳೆ ಬಿಸಿಯಾದ ನಂತರ ನಾವು ಈ ಥರ ಗಟ್ಟಿ ಮಾಡಿ ಇಡಬೇಕು. ನಾವು ತುಳುವಿನಲ್ಲಿ ತೆಕ್ಕಿದ ಮರ ಅಂತ ಹೇಳ್ತೇವೆ, ಅದರ ಎಲೆ ಯೂಸ್ ಮಾಡಿದ್ದೀವಿ. ನೀವು ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು. ಈ ಎಲೆಯಲ್ಲಿ ಗಟ್ಟಿ ಮಾಡಿದರೆ ಕಲರ್ ಕೂಡ ಬರುತ್ತೆ, ಟೇಸ್ಟ್ ಕೂಡ ಇರುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗಾಗಿ ನಾವು ತೆಕ್ಕಿದ ಮರದ ಎಲೆ ಯೂಸ್ ಮಾಡಿದ್ದೇವೆ. ನೋಡಿ, ಇದಕ್ಕೆ ನೀರು ಜಾಸ್ತಿ ಆಗೋ ಇಲ್ಲ, ಇಲ್ಲದ್ರೆ ಈ ಥರ ಮಾಡಲಿಕ್ಕೆ ಆಗಲ್ಲ ನೀರು ಜಾಸ್ತಿ ಆದರೆ. ಹಾಗಾಗಿ ಸ್ವಲ್ಪ ನೋಡಿ ಹಾಕಬೇಕು. ನೋಡಿ, ಈ ಥರ ಮಡಚಿ ಅದನ್ನು ಅಟ್ಟಿ ಪಾತ್ರೆಯಲ್ಲಿ ಇಡಬೇಕು. ನಾವದು ನಿನ್ನೆ ರಾತ್ರಿ ಮಾಡಿದ್ದು. ನೋಡಿ, ಬೆಂದ ಮೇಲೆ ಈ ಥರ ಆಗಿದೆ. ನೋಡಿ, ಸಖತ್ ಟೇಸ್ಟಾಗಿರುತ್ತೆ. ನೀವು ಬಾಳೆ ಎಲೆ ಕೂಡ ಯೂಸ್ ಮಾಡ್ಬೋದು. Just so you
ನೋಡಿ ಹಲಸಿನ ಹಣ್ಣಿದು ಗಟ್ಟಿ और ಪೆಲಕಾಯಿದ ಗಟ್ಟಿ ರೆಡಿ ಆಗಿದೆ. ನೋಡಿ ಈ ಥರ ಟ್ರೈ ಮಾಡಿ ರೆಸಿಪಿ ಹೇಗೆ ಆಗಿದೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.